ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಿಮಗೆಲ್ಲರೂ ಪ್ರೀತಿಯ ಸ್ವಾಗತ. ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಅಡುಗೆ ಮಾಡ್ತೇನೆ. ಅದರಲ್ಲೂ ಬೇಕಿಂಗ್ ಮಾಡೋಣ. ಇವತ್ತು ಮಾವಿನ ಹಣ್ಣಿನಿಂದ ಕೇಕ್ ಮಾಡ್ತಾ ಇದ್ದೇನೆ. ಎಗ್ಲೆಸ್ ಕೇಕ್ ಮಾಡೋಣ ಬನ್ನಿ. ಕೇಕ್ ಮಾಡಲಿಕ್ಕೆ ಇವತ್ತು ನಾನು ಮೈದಾದ ಬದಲಾಗಿ ಚಿರೋಟಿ ರವೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಚಿರೋಟಿ ರವೆ 1.5 ಕಪ್ಪು, 1 ಕಪ್ ಆಗುವಷ್ಟು ಸಕ್ಕರೆ, 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಇದು ಆಪ್ಷನಲ್ಲು. ಹಾಲಿನ ಪುಡಿಯ ಬದಲಾಗಿ ಹಾಲನ್ನು ಮಾತ್ರ ಉಪಯೋಗ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಹಾಲಿನ ಪುಡಿ ಎಗ್ಲೆಸ್ ಕೇಕಿಗೆ ಹಾಕಿದರೆ ಚೆನ್ನಾಗಿರ್ತದೆ, ಹಾಗಾಗಿ ಹಾಲಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. 1.5 ಟೀ ಸ್ಪೂನು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಚಿಟಿಕೆ ಉಪ್ಪು, ಅರ್ಧ ಕಪ್ಪು ಎಣ್ಣೆ, ಸನ್ಫ್ಲವರ್ ಆಯಿಲನ್ನು ಉಪಯೋಗಿಸ್ತಾ ಇದ್ದೇನೆ. ಎಣ್ಣೆಯ ಬದಲಾಗಿ ಕರಗಿಸ್ಕೊಂಡಂಥ ಬೆಣ್ಣೆಯನ್ನು ಕೂಡ ಉಪಯೋಗ ಮಾಡಬಹುದು. ಈ ಕಪ್ಪಲ್ಲಿ ನಾನು ಎಲ್ಲ ಸಾಮಗ್ರಿಗಳನ್ನು ಅಳತೆ ಮಾಡ್ತಾ ಇದ್ದೇನೆ. ಆಮೇಲೆ ಇದು ಹಾಲು, ಆಮೇಲೆ ಮಾವಿನ ಹಣ್ಣು. ಮುಖ್ಯವಾಗಿ ಮಾವಿನ ಹಣ್ಣು ಬೇಕು, ಚೆನ್ನಾಗಿ ಸಿಹಿ ಇರುವಂಥ ಮಾವಿನ ಹಣ್ಣನ್ನು ಉಪಯೋಗಿಸ್ತೇವೆ. ಕಲರ್ ಇರುವಂಥ ಮಾವಿನ ಹಣ್ಣು ಆದರೆ ಒಳ್ಳೆಯದು. ಚಿರೋಟಿ ರವೆ ಉಪಯೋಗಿಸೋದ್ರಿಂದ ಇದನ್ನು ಒಂದು ಸರ್ತಿ ಪೌಡರ್ ಮಾಡ್ಕೊಳ್ಳೋದು ಒಳ್ಳೆಯದು. ಮೈದಾದ ಬದಲಿಗೆ ರವೆ ಉಪಯೋಗಿಸ್ತಾ ಇದ್ದೇನೆ. ಇದನ್ನು ಇನ್ನೊಂದು ಸರ್ತಿ ಮಿಕ್ಸಿಗೆ ಹಾಕಿ ತಿರುಗಿಸಿ ಪೌಡರ್ ಮಾಡ್ಕೊಳ್ಬೇಕು. ಮಾವಿನ ಹಣ್ಣಿನ ರಸ ತಗೊಳ್ಬೇಕು ಅಥವಾ ಪ್ಯೂರಿ ಮಾಡಬೇಕು. ಇದು ಪರಿಮಳ ಮತ್ತು ಕಲರ್ ಇರುವಂಥ ಮಾವಿನ ಹಣ್ಣು ಆದರೆ ಒಳ್ಳೆಯದು ತುಂಬ. ಜೊತೆಗೆ ನಾವು ಸಕ್ಕರೆಯನ್ನು ಸೇರಿಸ್ಕೊಳ್ಬೋದು. ಸಕ್ಕರೆಯನ್ನು ಪ್ರತ್ಯೇಕವಾಗಿ ಪುಡಿ ಮಾಡಬೇಕಾಗಿಲ್ಲ. ಮಾವಿನ ಹಣ್ಣಿನ ಸಿಹಿಗನುಸಾರವಾಗಿ ಸಕ್ಕರೆಯನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಹುಳಿ ಇತ್ತು ಅಂತ ಜಾಸ್ತಿ ಹಾಕ್ಬೋದು, ಸಿಹಿ ಇದ್ದರೆ ಕಡಿಮೆ ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ಪೇಸ್ಟ್ ಮಾಡಿಕೊಳ್ಬೇಕು. ಜೊತೆಗೆ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು. ಎಣ್ಣೆಯನ್ನು ಸೇರಿಸಿ ರುಬ್ಬಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ರವೆಯನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಆಯಿತು. ಅದೇ ರೀತಿ ಮಾವಿನ ಹಣ್ಣು, ಸಕ್ಕರೆ ಮತ್ತು ಎಣ್ಣೆಯನ್ನು ಸೇರಿಸಿ ರುಬ್ಬಿ ಆಯಿತು. ಈಗ ಎಲ್ಲವನ್ನು ಸೇರಿಸಬೇಕು, ಮಿಕ್ಸ್ ಮಾಡಬೇಕು. ಮಿಕ್ಸಿಂಗ್ಗೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಈ ಮಾವಿನ ಹಣ್ಣಿನ ರಸವನ್ನು ಹಾಕಬೇಕು. ಹತ್ರ 2 ಕಪ್ ಆಗುವಷ್ಟು ಮಾವಿನ ಹಣ್ಣು ಪೀಸಸನ್ನು ನಾನು ಉಪಯೋಗಿಸ್ತಾ ಇದ್ದೇನೆ. ಈ ಮಾವಿನ ಹಣ್ಣಿನ ಪೇಸ್ಟಿನ ಜೊತೆ ಉಳಿದ ಪುಡಿಗಳನ್ನು ಸೇರಿಸಬೇಕು. ಈ ಪುಡಿಗಳನ್ನು ಒಂದು ಸತಿ ಜರಡಿ ಮಾಡ್ಕೊಳ್ಳೋದು ಒಳ್ಳೆಯದು. ರವೆ ಪುಡಿ ಮಾಡಿದ ರವೆ ಜೊತೆಗೆ ಹಾಲಿನ ಪುಡಿ ಇದ್ದರೆ ಹಾಕಿದರೆ ಚೆನ್ನಾಗಿರ್ತದೆ. ಆಮೇಲೆ ಉಪ್ಪು, 1 ಚಿಟಿಕೆ ಉಪ್ಪು ಅಷ್ಟೆ ಹಾಕಿ ಜರಡಿ ಮಾಡ್ಕೊಳ್ಬೇಕು. ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರನ್ನು ಆಮೇಲೆ ಸೇರಿಸಬೇಕು. ನಾವಿಲ್ಲಿ ರವೆಯನ್ನು ಬಳಸೋದ್ರಿಂದ ರವೆಯನ್ನು ಸ್ವಲ್ಪ ಹೊತ್ತು ಈ ಮಾವಿನ ಹಣ್ಣಿನ ಜೊತೆ ನೆನೆಸಿ ಇಡಬೇಕು. ಮೈದಾ ಥರ ಅಲ್ಲ, ಇದನ್ನು ಸ್ವಲ್ಪ ಹೊತ್ತು ನೆನೆಸಿ ಇಟ್ಟು ಆಮೇಲೆ ಸೋಡಾ ಮತ್ತು ಬೇಕಿಂಗ್ ಪೌಡರನ್ನು ಸೇರಿಸಬೇಕು. ಈಗ ಸೇರಿಸೋದಿಲ್ಲ. ಈಗ ಇದನ್ನು ಜರಡಿ ಮಾಡಿಕೊಳ್ಬೇಕು. ಈಗ ಇದನ್ನು ಮಿಶ್ರ ಮಾಡಿಕೊಳ್ಬೇಕು. ಮಾವಿನ ಹಣ್ಣಿನ ನ್ಯಾಚುರಲ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಈ ಮಾವಿನ ಹಣ್ಣು ಒಳ್ಳೆ ಪರಿಮಳ ಕೂಡ ಇದೆ. ಈಗ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ತೇನೆ. ಚೆನ್ನಾಗಿ ಮಿಶ್ರ ಮಾಡಿಕೊಂಡು ನೋಡಿ, ದೋಸೆ ಹಿಟ್ಟಿನ ಥರ ಇದೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು, ಯಾಕೆಂತಂದರೆ ಹೀರಿಕೊಳ್ತದೆ ರವೆ. ಹಾಗಾಗಿ ಈ ಥರ ಮಾಡಿ ಇದನ್ನು ಮುಚ್ಚಿ ಒಂದು 20 ನಿಮಿಷ ಇಡೋಣ. ಇದು ಸಾವಕಾಶವಾಗಿ ಉಳಿದ ಕೆಲಸಗಳನ್ನು ಮಾಡ್ಕೊಳ್ಬೋದು. ಈಗ ಕೇಕ್ ಮಾಡುವಾಗ ನಾನು ಕೇಕ್ ಟಿನ್ನಿಗೆ ಆಡಿಯವರ ಈಕೋ ಬೇಕ್ ನಾನ್ ಸ್ಟಿಕ್ ಲೈನರ್ಸನ್ನು ಬಳಸ್ತಾ ಇದ್ದೇನೆ. ಇದು ಬೇರೆ ಬೇರೆ ಅಳತೆಯಲ್ಲಿ ಬರ್ತದೆ ನೋಡಿ. ಈ ಥರ ನಮ್ಮ ಪಾತ್ರೆ ಎಷ್ಟು ದೊಡ್ಡ ಸೈಜ್ ಇದೆಯೋ ಅದೇ ರೀತಿ ಸೈಜಿನ ಈ ಥರ ಲೈನರ್ ಸಿಗ್ತದೆ. ಇದನ್ನು ಇಟ್ಟರೆ ಸಾಕು. ಇದು ಪಾತ್ರೆಗೆ ಗ್ರೀಸ್ ಮಾಡಬೇಕಾದ ಅಗತ್ಯ ಇಲ್ಲ ಮತ್ತು ಡಸ್ಟಿಂಗ್ ಮಾಡಬೇಕಾದ ಅಗತ್ಯ ಇಲ್ಲ. ಈ ಥರ ಇಟ್ಟುಕೊಂಡ್ರೆ ಸಾಕು, ನಮಗೆ ಕೇಕನ್ನು ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ. ಈ ಆಡಿ ಈಕೋ ಬೇಕ್ ಲೈನರ್ಸ್ ನಮಗೆ ಅಮೆಝಾನಲ್ಲಿ ಸಿಗ್ತದೆ, ಶಾಪಲ್ಲಿ ಸಿಗ್ತದೆ. ಆಮೇಲೆ ಸೂಪರ್ ಮಾರ್ಕೆಟ್ಗಳಲ್ಲಿ ಕೂಡ ಸಿಗ್ತದೆ. ಇವತ್ತು ನಾನು ಕೇಕನ್ನು ಓವನಲ್ಲಿ ಬೇಕ್ ಮಾಡ್ತಾ ಇಲ್ಲ, ಬದಲಾಗಿ ಪಾತ್ರೆಯಲ್ಲಿ ಬೇಕ್ ಮಾಡ್ಕೊಳ್ತೇನೆ.
ಪಾತ್ರೆಯನ್ನು ದಪ್ಪ ತಳದ ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ಅದರಲ್ಲಿ ಒಂದು ಲೈನ್ ಈ ಥರ ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಬೇಕ್ ಮಾಡ್ತೇನೆ. ಈಗ ಇದನ್ನು ಪ್ರೀ ಹೀಟ್ ಮಾಡಿಕೊಳ್ಬೇಕು. ಪಾತ್ರೆಯನ್ನು ಗ್ಯಾಸ್ ಆನ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 6-7 ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ರವೆ ಮತ್ತು ಮಾವಿನ ಹಣ್ಣಿನ ಮಿಶ್ರಣ ರೆಡಿ ಮಾಡಿ 20 ನಿಮಿಷ ಆಯಿತು. ಈಗ ನೋಡೋಣ. ಇದು ಗಟ್ಟಿಯಾಗಿರ್ತದೆ ನ್ಯಾಚುರಲಿ. ನೋಡಿ, ಈ ಥರ ಗಟ್ಟಿಯಾಯಿತು. ಇದಕ್ಕೆ ಬೇಕಾದಷ್ಟು ಹಾಲು ಸೇರಿಸ್ಕೊಳ್ಬೋದು ಇನ್ನೂ ಸಹ. ಅದಕ್ಕಿಂತ ಮೊದಲು ನಾವು ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ, ಈಗ ಬೇಕಿಂಗ್ ಸೋಡಾ ಹಾಕಿ ಆಯಿತು, ಬೇಕಿಂಗ್ ಪೌಡರ್ ಇದೆರಡನ್ನು ಸೇರಿಸ್ಕೊಳ್ಬೇಕು. ಮೇಲಿಂದ ಸ್ವಲ್ಪ ಹಾಲನ್ನು ಸೇರಿಸೋಣ. ಹೆಚ್ಚಾಗಿ ನಾನು ಎಗ್ಲೆಸ್ ಕೇಕ್ ಮಾಡುವಾಗ ಮೊಸರನ್ನು ಬಳಸ್ತಾ ಇದ್ದೆ ಮತ್ತು ಎಸೆನ್ಸ್, ವೆನಿಲಾ ಎಸೆನ್ಸ್ ಎಲ್ಲ ಬಳಸ್ತಾ ಇದ್ದೆ. ಇಲ್ಲಿ ಎಂತ ಹಾಕ್ತಾ ಇಲ್ಲ, ಹಾಲು ಮಾತ್ರ ಹಾಕ್ತಾ ಇದ್ದೇನೆ. ಯಾಕೆಂದರೆ ಹುಳಿ ಅಂಶ ಮಾವಿನಲ್ಲಿ ಇದೆ. ಇದನ್ನು ಜಾಸ್ತಿ ಮಿಶ್ರ ಮಾಡಲಿಕ್ಕೂ ಹೋಗಬಾರ್ದು, ಹೆಚ್ಚು ಹೊತ್ತು ಇಡಬಾರ್ದು. ತಕ್ಷಣಕ್ಕೆ ಇದನ್ನು ಬೇಕಿಂಗ್ ಪಾತ್ರೆಗೆ ಹಾಕಿ ಬೇಕ್ ಮಾಡಿಕೊಳ್ಬೇಕು. ಮಿಶ್ರಣ ಈ ಥರ ಇರಬೇಕು. ಇದನ್ನು 1-2 ಸತಿ ಈ ಥರ ಟ್ಯಾಪ್ ಮಾಡಿಕೊಂಡು ಗಾಳಿ ಗುಳ್ಳೆಯನ್ನು ತೆಗೆದು ಬೇಕಿಂಗ್ ಇಡೋಣ. ನಮ್ಮ ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ಇದನ್ನು ಮಿಶ್ರಣವನ್ನು ಇಡ್ತೇನೆ. ಇದು ಉಬ್ಬಿ ಬರಲಿಕ್ಕೆ ಸ್ವಲ್ಪ ಜಾಗ ಬೇಕಾಗ್ತದೆ, ಹಾಗೆ ತುಂಬ ಹಾಕ್ಕೊಳ್ಬಾರ್ದು. 3/4 ಭಾಗ ಹಾಕಿ ಆಮೇಲೆ ಪಾತ್ರೆಯಲ್ಲೂ ಅಷ್ಟೇ ಚೆನ್ನಾಗಿ ಗಾಳಿ ಆಡಲಿಕ್ಕೆ ಮುಚ್ಚಳ ಸ್ವಲ್ಪ ಎತ್ತರದಲ್ಲಿ ಇದ್ದರೆ ಒಳ್ಳೆಯದು. ಈ ಥರ ಇನ್ನೊಂದು ಪಾತ್ರೆಯನ್ನು ಕೌಚಿ ಹಾಕ್ಕೊಳ್ಬೋದು. ಮೊದಲಿಗೆ ಉರಿ ಸ್ವಲ್ಪ ಮೀಡಿಯಮಲ್ಲಿರಲಿ, ಆಮೇಲೆ ಕಡಿಮೆ ಮಾಡ್ಕೊಳ್ಬೋದು. ಇದನ್ನು ಓವನಲ್ಲಿ ಬೇಕ್ ಮಾಡೋದಾದರೆ 170 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 35-40 ನಿಮಿಷ ಬೇಕ್ ಮಾಡ್ಕೊಳ್ಬೇಕಾಗ್ತದೆ. ಇದೀಗ ಬೇಕಾಯ್ತಾ ನೋಡೋಣ. ಆಲ್ಮೋಸ್ಟ್ ಆಯ್ತು, ಇನ್ನೊಂದು ಸ್ವಲ್ಪ ಆಗಬೇಕು. ಒಂದು 5 ನಿಮಿಷ ಮತ್ತೆ ಬೇಕ್ ಮಾಡ್ಕೊಳ್ಳೋಣ. ಈಗ ಮತ್ತೊಮ್ಮೆ ನೋಡ್ತೇನೆ. ಚೆನ್ನಾಗಿ ಬೆಂದಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ತೆಗೆದು ಡಿಮೌಂಟ್ ಮಾಡ್ಬೋದು. ತಣ್ಣಗಾದ್ಮೇಲೆ ಇದನ್ನು ತೆಗಿಬೋದು. ಕಟ್ ಮಾಡ್ತೇನೆ. ಮಾವಿನ ಹಣ್ಣಿನ ಕೇಕು ರೆಡಿ.